ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನೆ. ಇವತ್ತು ಮ್ಯಾಚ್ ಡೇ ಗುರು. ಏನಪ್ಪ IPL ದಿನ ಇರುತ್ತೆ, ಇವತ್ತು ಮ್ಯಾಚ್ ಡೇ ಏನಂತ ಕರೀತೆ ಅಂತ ಹೇಳ್ತೀಯಾ? ನಮ್ಮ RCB ಮ್ಯಾಚ್ ಇವತ್ತು ಖಂಡಿತವಾಗ್ಲೂ ಅದು ಗುಜರಾತ್ ಅಲ್ಲಿ, ಅಹಮದಾಬಾದ್ ಅಲ್ಲಿ ಗುಜರಾತ್ ಜೊತೆ RCB ಮ್ಯಾಚ್ ಇದೆ. ಖಂಡಿತವಾಗ್ಲೂ ಇವತ್ತು ಯಾರಪ್ಪ ರಿವೆಂಜ್ ಏನಾದ್ರು ತಗೊಂತಾರ ಗುಜರಾತ್ ಅವ್ರು ಅಂತ ಕೇಳ್ಬೋದು. ಖಂಡಿತವಾಗ್ಲು, ಯಾಕಂದ್ರೆ ಬೆಂಗಳೂರಲ್ಲಿ ನಡೆದ ಮ್ಯಾಚ್ ಅಲ್ಲಿ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ, 200 ಮೇಲೆ ಸ್ಕೋರ್ ಹೊಡಿತಾರೆ. ಅದನ್ನ ನಾವು 16 ಚೇಂಜ್ ಎಲ್ಲ ಮಾಡಿ ಬಿಸಾಕ್ತಿವಿ. ಬಟ್ ಇವತ್ತೇನು ಚೇಂಜಸ್ ಆಗುತ್ತೆ? ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗುತ್ತೆ. ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಪಿಚ್ ಯಾವ ರೀತಿ ಇದೆ, RCB ಅಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಮತ್ತೆ GT ಏನಾದ್ರೂ ಬದಲಾವಣೆ ತಗೊಂಡ್ಬರ್ತಾರ? ಯಾಕೆಂದ್ರೆ ತುಂಬಾ ಬದಲಾವಣೆ ಆಗಿವೆ. ಮೇನ್ ಆಗಿ ವಿರಾಟ್ ಕೊಹ್ಲಿ ಅವರು ಅವ್ರ ಮೇಲೆ 88 ರನ್ ನೋಡಿತಾರೆ. ಆ ಟೈಮಲ್ಲಿ ನಮ್ಮ ಜಾನ್ಸನ್ ಹೋಲ್ಡರ್ ಇದ್ದಾರಲ್ಲ, ಸೆಲೆಬ್ರೇಷನ್ ಸ್ವಲ್ಪ ವೆರೈಟಿ ಆಗಿತ್ತು, ವರ್ತನೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಆ ವರ್ತನೆಗೆ ಏನಾದ್ರು ಕೊಹ್ಲಿ ತೀರ್ಸ್ಕೊಂತಾರ ಸೇಡುನ ಅಂತಾನೆ ಮಾತಾಡಬಹುದು. ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀಟಾಗಿ ಎಲ್ಲ ಮಾತಾಡೋಣ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರಲೇಬೇಕಂದ್ರೆ ನೀವು ಒಂದು ಕೆಲಸ ಮಾಡಲೇಬೇಕು. ಏನು ಗೊತ್ತಾ? ಕಮೆಂಟ್ ಮಾಡಲೇಬೇಕು. RCB ವಿನ್ ಆಗುತ್ತಾ, GT ವಿನ್ ಆಗುತ್ತಾ ಅಂತ. ಖಂಡಿತ ಲಾಸ್ಟ್ ಟೈಮಲ್ಲಿ ತುಂಬಾ ಜನ 7 ಜನ ಎಲ್ಲ ಕಮೆಂಟ್ ಮಾಡಿದ್ರು RCB ಅಂತ. ಅವರೆಲ್ಲ ಹೆಸರು ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದೇ ರೀತಿಯಾಗಿ ಅವತ್ತು ಕೂಡ ಇವತ್ತು ಕೂಡ ನೀವು ಕಮೆಂಟ್ ಮಾಡಿ ಯಾರು ಗೆಲ್ತಾರ ಅಂತ. ನಿಮ್ಮ ಹೆಸರು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸರಿ, ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋಣ. GT RCB ಆಲ್ರೆಡಿ ಮ್ಯಾಚ್ ಆಡಿದೆ. ಆ ಮ್ಯಾಚ್ ಅಲ್ಲಿ RCB ಗೆದ್ದೋಗಿದೆ. ಸ್ಟಾರ್ಟಿಂಗ್ ಅಂತ ತಗೊಂಡಾಗ GT 5ನೇ ಸ್ಥಾನದಲ್ಲಿದೆ, ನಮ್ಮ RCB 2ನೇ ಸ್ಥಾನದಲ್ಲಿದೆ. RCB ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಏನಕ್ಕೆ? ಟಾಪ್ ಬರೋಕ್ ಗುರು. ಯಾಕಂದ್ರೆ 12 ಪಾಯಿಂಟ್ ಇದಾವೆ. ಈ ಮ್ಯಾಚ್ ಗೆದ್ರೆ 14 ಪಾಯಿಂಟ್ ಇದಾವೆ. ನಮ್ಮ ಇವ್ರು ಯಾರು ಪಂಜಾಬ್ ಅವರು 13 ಪಾಯಿಂಟ್ ಇದಾವೆ. ನಾವು 14 ಪಾಯಿಂಟ್ ಹಾಕ್ಬಿಡ್ತೀವಿ. ಫಸ್ಟ್ ಪ್ಲೇಸ್ ಅಲ್ಲಿ ಆರಾಮಾಗಿ ಹೋಗ್ತೀವಿ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಅದೊಂದು ಚಾನ್ಸ್ ಇದೆ. ಆ ಚಾನ್ಸ್ ಆದ್ರೆ ಟಾಪ್ ಆಫ್ ದ ಟೇಬಲ್ ಆಗೋದಂತೂ ನಾವು ಗ್ಯಾರಂಟಿ ಗುರು. ನಮ್ಗೆ ಹೆಮ್ಮೆ ಇರುತ್ತೆ RCB ಟಾಪ್ ಆಫ್ ದ ಟೇಬಲ್ ಆಗಿದೆ ಅಂತ. ಖಂಡಿತವಾಗ್ಲೂ. ಮತ್ತೆ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಯಾರು ಆಡ್ತಾರೆ ಅಂದ್ರೆ ಆಲ್ಮೋಸ್ಟ್ RCB ಸೇಮ್ ಟೀಮ್ ಆಡ್ತಾರೆ. ಜಾಕಬ್ ಬತ್ತಲ್ ಅವರು ಓಪನ್ ಆಗಿ ಬರೋ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಪ್ರಿನ್ಸ್ ಸಾಲ್ಟ್ ಅವರು ಇನ್ನೂ ರಿಕವರ್ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇನ್ನು ಮೇನ್ ಆಗಿ RCB ಬಗ್ಗೆ ಮಾತಾಡಬೇಕು, ಪಿಚ್ ರಿಪೋರ್ಟ್ ಮಾತಾಡಬೇಕು. ಈ ಪಿಚ್ ರಿಪೋರ್ಟ್ ಬಂದ್ಬಿಟ್ಟು ಬ್ಲಾಕ್ ಸಾಯಿಲ್ ಅಂತ ಪಿಚ್ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಇದು ಕೂಡ ಹೈ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ. ಬಟ್ ಎಲ್ಲ ಗ್ರೌಂಡ್ಗಳ ತರ ಇಲ್ಲಿ 240 250 ಸ್ಕೋರ್ ಬರಲ್ಲ. ಆಲ್ಮೋಸ್ಟ್ ಆಲ್ 210 220 ಅಂತಾನೆ 220 ಅಂದ್ರೇನೆ ಅಷ್ಟೇನೆ ಬರೋದು. ಬಟ್ ಚೇಂಜಿಂಗ್ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಪಿಚ್ ರಿಪೋರ್ಟ್. ಬ್ಲಾಕ್ ಸಾಯಿಲ್ ರೆಡ್ ಸಾಯಿಲ್ ಮಿಕ್ಸ್ ಆಗಿ ಆಡಿಸ್ತಾರ ಅಂತ. ಖಂಡಿತವಾಗ್ಲು ಒಂದು ಪಿಚ್ ಅಂತ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಇನ್ನೊಂದು ಇಲ್ಲಿ ಡ್ಯೂ ಬರೋದು ತುಂಬಾ ಕಷ್ಟ. ಸೆಕೆಂಡ್ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಡಿಫ್ರೆನ್ಸ್ ಏನಿರಲ್ಲ. ಬಟ್ ಮೇನ್ ಆಗಿರೋದ್ರೆ ಟಾಸ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇನ್ನು ಕಂಪೇರ್ ಮಾಡ್ಕೊಂಡ್ರೆ RCB ಅಲ್ಲಿ ಪ್ಲೇಯಿಂಗ್ ಲೆವೆಲ್ ತಗೊಂಡಾಗ ಆಲ್ಮೋಸ್ಟ್ ಆಲ್ ಫಿಲ್ಸಾಟ್ ಆಡಲ್ಲ ಅಂತ ಕೂಡ ಅಪ್ಡೇಟ್ ಇದೆ. ಸೇಮ್ ಟೀಮ್ ಆಡ್ತಾರೆ. ಜಾಕಬ್ ಬತ್ತಲ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ಆಮೇಲೆ ರೋಮಿಯೋ ರಿಷಭ್, ಟೀಮ್ ಡೇವಿಡ್, ಜಿತೇಶ್ ಶರ್ಮಾ. ಬೌಲಿಂಗ್ ಅಂತ ಬಂದಾಗ ಭುವನೇಶ್ವರ್, ಹ್ಯಾಜಲ್ವುಡ್, ಶ್ರೇಯಾ ಶರ್ಮಾ, ರಸಕ್ದಾರ್ ಇವ್ರು ಕೂಡ ಈ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡ್ಬೋದು. ಇನ್ನು ಸ್ಪಿನ್ ಅಂತ ತಗೊಂಡಾಗ ಗೊತ್ತಿರುತ್ತೆ ಶ್ರೇಯಾ ಶರ್ಮಾ, ಕುರ್ನಾಲ್ ಪಾಂಡ್ಯ ಆಡಿಸ್ತಾರೆ. ಆಲ್ರೌಂಡರ್ ಅಲ್ಲಿ ಬಂದಾಗ ಹೇಳಿ ಆಲ್ರೆಡಿ ಟೀಮ್ ಡೇವಿಡ್, ಶಮನ್ ಶೆಪರ್ಡ್, ಕುರ್ನಾಲ್ ಪಾಂಡ್ಯ ಆಲ್ರೌಂಡ್ ಅಲ್ಲಿ. ಟಾಪ್ 4 ತಗೊಂಡ ಜಾಕಬ್ ಬತ್ತಲ್, ವಿರಾಟ್ ಕೊಹ್ಲಿ, ಅದಾದ್ಮೇಲೆ ದೇವದತ್ ಪಡಿಕ್ಕಲ್, ಅದಾದ್ಮೇಲೆ ಟೀಮ್ ಡೇವಿಡ್. ಇವರೆಲ್ಲ ಟಾಪ್ 4 ಅಲ್ಲೆಲ್ಲ ಬರ್ತಾರೆ. ಖಂಡಿತವಾಗ್ಲೂ ಈ ಒಂದು ಟೀಮಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಟೀಮ್ ಪರವಾಗಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಏನೇ ಇದೆ ಅಂತ ಹೇಳ್ಬೋದು. ಬಟ್ GTಗೆ ಏನಂದ್ರೆ ಹೋಮ್ ಕ್ರೌಡ್ ಇರುತ್ತೆ, ಹೋಮ್ ಫ್ಯಾನ್ಸ್ ಇರ್ತಾರೆ, ಹೋಮ್ ಗ್ರೌಂಡ್ ಆಗಿರೋ ಕಾರಣ ಪಿಚ್ ಯಾವತ್ತು ರಿಯಾಕ್ಟ್ ಮಾಡುತ್ತೆ, ಪಿಚ್ ಇರುತ್ತೆ. ಏನ್ ತಗೊಂಡ್ರೆ ಯಾವಾಗ ಯಾವ ಟೈಮಲ್ಲಿ ಏನು ಅಟ್ಯಾಕ್ ಮಾಡ್ಬೇಕಂತ ಒಂದ್ ಸ್ವಲ್ಪ ಜಾಸ್ತಿನ ಐಡಿಯಾ ಇರುತ್ತೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು. ಏನಕ್ಕೆ ಅಂದ್ರೆ ಅವ್ರಿಗೆ ನಮ್ಗೆ ಆಗಿ ಆಲ್ರೆಡಿ 1 ವಾರ ಆಯ್ತು ಮ್ಯಾಚ್. ಅಲ್ಲಿಂದ ಅವಾಗಿಂದ ಅವ್ರು ಅಲ್ಲೇನೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅದನ್ನೇ ಇದು ಮಾಡ್ತಾ ಇರ್ತಾರೆ. ಆ ರೀತಿ ಇರುತ್ತೆ. ಇನ್ನು ಪ್ಲೇಯಿಂಗ್ ನಲ್ಲಿ ಕೂಡ GT ಅಲ್ಲಿ ಅಷ್ಟೇನು ಬದಲಾವಣೆ ಆಗೋದಿಲ್ಲ. ಟಾಪ್ 3 ಅಂತ ತಗೊಂಡಾಗ ಸಾಯಿ ಸುದರ್ಶನ್ ಇರ್ತಾರೆ, ಶುಭ್ಮನ್ ಗಿಲ್ ಇರ್ತಾರೆ, ಜಾಸ್ ಬಟ್ಲರ್ ಇರ್ತಾರೆ. ಇನ್ನು ಮಿಡ್ಲ್ ಆರ್ಡರ್ ತಗೊಂಡಾಗ ಅಷ್ಟೇನಿಲ್ಲ. ಮಿಡ್ಲ್ ಆರ್ಡರ್ ಮೇನ್ ಆಗಿ ವಾಷಿಂಗ್ಟನ್ ಸುಂದರ್ ಇರ್ತಾರೆ, ಜಾನ್ಸನ್ ಹೋಲ್ಡರ್ ಇರ್ತಾರೆ. ಶಾರುಖ್ ಖಾನ್ ಮ್ಯಾಚ್ ಅಂತೂ ಆಡಿಲ್ಲ. ಅಲ್ಲಿಗೆ 6 ಜನ ಆಯ್ತು ಅಷ್ಟೇನೆ. ಆಲ್ಮೋಸ್ಟ್ ಅವ್ರ ಬ್ಯಾಟಿಂಗ್ ಯೂನಿಟ್ ಅಂತಾನೆ ಹೇಳ್ಬೋದು. ಇನ್ನು ಬೌಲಿಂಗ್ ಅಂತ ತಗೊಂಡಾಗ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೋದು. ರಶೀದ್ ಖಾನ್ ಆಗ್ತಾರೆ ಸ್ಪಿನ್ ಅಲ್ಲಿ. ಇನ್ನು ಸ್ಪಿನ್ ಅಂತ ತಗೊಂಡಾಗ ಇರೋ ಯಾರು ನಮ್ಮ ಜಾನ್ಸನ್ ಹೋಲ್ಡರ್ ಆಗಿರ್ಬೋದು, ಆದರ್ಶ್ ಶರ್ಮಾ ಆಗಿರ್ಬೋದು. ಇನ್ನು ಬೌಲಿಂಗ್ ಅಲ್ಲಿ ಸ್ವಲ್ಪ ಪ್ರಸಿದ್ಧ ಕೃಷ್ಣ ಆಡಿಸ್ತಾರೆ ಖಂಡಿತ ನಾಳೆ. ಯಾಕೆಂದ್ರೆ RCB ಬ್ಯಾಟ್ಸ್ಮನ್ಗಳಿಗೆ ಸ್ವಲ್ಪ ತೊಂದರೆ ಕೊಡ್ತಾರ ಅಂತ ಕಾದ್ ನೋಡ್ಬೇಕು. ಆ ರೀತಿಯೆಲ್ಲ ಆಗ್ತಾ ಇದೆ, ನೋಡೋಣ. ಬೌಲಿಂಗ್ ಅಂತ ತಗೊಂಡಾಗ ರಬಾಡ್ ಆಗಿದ್ದಾರೆ. ಅದರಲ್ಲಿ ಪರವಾಗಿಲ್ಲ, ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ರೆ ಬೌಲಿಂಗ್ ಇಟ್ಸ್ ಓಕೆ. ಬಟ್ ಬ್ಯಾಟಿಂಗ್ ಅಂತ ತಗೊಂಡಾಗ ತುಂಬಾ ಡೆಪ್ತ್ ಇದೆ RCBದು. ಅವ್ರದ್ದು ಡೆಪ್ತ್ ಇಲ್ಲ ಅಂತ ಹೇಳ್ಬೋದು. ಬಟ್ ಚೇಂಜಿಂಗ್ ಆದ್ರೆ ಅವರು ಈಸಿಯಾಗಿ ಒಂದು 200 ಆದ್ರೆ ಆರಾಮಾಗಿ ಚೇಂಜ್ ಮಾಡ್ತಾರೆ ಗುರು ಅವರು, ಯಾರೋ ಗುಜರಾತ್ ಅವರು. ಬಟ್ ಅದಕ್ಕೆ ಜಾಸ್ತಿನೇ ಕೊಡ್ಬೇಕು ನಾವು ಟಾರ್ಗೆಟ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ. ಸರಿನಾ? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳ್ದಲ್ಲ, ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರಬೇಕಂದ್ರೆ ನೀವು ಮಾಡ್ಬೇಕಾದಿಷ್ಟೇ ಕಮೆಂಟ್ ಮಾಡಿ. ಯಾರು ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿ ನಿಮ್ಮ ಹೆಸರು ಖಂಡಿತವಾಗ್ಲೂ ಹೇಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.